ಬೆಂಗಳೂರನ್ನೇ ಕಾಂಗ್ರೆಸ್ನವರು ರಾಜ್ಯ ಅನ್ಕೊಂಡಿದ್ದಾರೆ. ಅದಕ್ಕೆ ಹಲವು ಬಾರಿ ಹೇಳ್ತಾರೆ, ಚಿಕ್ಕಬಳ್ಳಾಪುರಕ್ಕೆ ಬೆಂಗಳೂರು ಅಂತ ಹೆಸರಿಡಬೇಕು, ಕನಕಪುರಕ್ಕೆ ಬೆಂಗಳೂರು ಅಂತ ಹೆಸರಿಡಬೇಕು, ತುಮಕೂರಿಗೆ ಬೆಂಗಳೂರು ಅಂತ ಹೆಸರಿಡಬೇಕು. ಗುಲ್ಬರ್ಗದವರು ಕೇಳ್ತಾರೆ ಬೆಂಗಳೂರು ಅಂತ ಹೆಸರಿಡಿ ನಮಗೆ ಅಂತ. ಇನ್ನು ಬಿಜೆಪಿನವರು ಅದಕ್ಕೆ ನಾನೊಂದು ಮಾತನ್ನು ಹೇಳ್ತೇನೆ, ಕರ್ನಾಟಕ ಅಂತ ಯಾಕಾಗಾದ್ರೆ ಕರ್ನಾಟಕ ಪೂರ್ತಿ ಸೇರಿಸಿ ಒಂದೇ ಸಾರಿ ಬೆಂಗಳೂರು ಅಂದ್ಬಿಟ್ರೆ ಮುಗ್ದೋಯ್ತಲ್ಲ, ಸಮಸ್ಯೆನೇ ಮುಗ್ದೋಯ್ತು. ಇದು ಕಾಂಗ್ರೆಸ್ನವರ ಕಥೆ ಇದು. ಅದಕ್ಕೆ ನಾವು ಹೇಳುದು ಬೆಂಗಳೂರು ಬೆಳೆಯಬೇಕು, ಆದ್ರೆ ಈಗ ಬೆಳೆದಿದೆಯಲ್ಲ ಇದು ಸಾಕು. ಬೆಂಗಳೂರಿನ ಟ್ರಾಫಿಕ್ ನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಹೋರಾಟ ಯಾರ್ಯಾರು ಪ್ರಯಾಣ ಮಾಡ್ತಾರೋ ಮಿನಿಮಮ್ 3 ರಿಂದ 4 ತಾಸುಗಳ ಕಾಲ ಟ್ರಾಫಿಕ್ ಅಲ್ಲೇ ಇರ್ತಾರೆ. ಇಂಥ ಪರಿಸ್ಥಿತಿ ನಮಗೆ ಬೇಕಾ? ಅಂದಮೇಲೆ ನೀವು ಏರ್ಪೋರ್ಟ್ ಮಾಡ್ತೀರಿ ಎಲ್ಲಿ ಅಂದ್ರೆ ಕನಕಪುರದಲ್ಲಿ ಬೇಕಂತೆ, ಮೆಡಿಕಲ್ ಕಾಲೇಜ್ ಬೇಕಂತೆ ಕನಕಪುರದಲ್ಲಿ ಬೇಕಂತೆ, ಈಗ ಟೌನ್ಶಿಪ್ ಬೇಕು ಅಲ್ಲೇ ಬೇಕು. ಯಾಕೆ ಬೇಕು ನಿಮಗೆ? ಚಿಕ್ಕಬಳ್ಳಾಪುರ ಬೆಳಿಬಾರ್ದ? ಬಾಗೇಪಲ್ಲಿ ಕಡೆ ಬರ್ರಿ, ಎಷ್ಟು ನಿಮಗೆ ಎಷ್ಟು ಎಕರೆ ಬೇಕೋ ಸಿಗುತ್ತೆ, ಟೌನ್ಶಿಪ್ ಮಾಡಿ. ಅಲ್ಲಿ ಏರ್ಪೋರ್ಟ್ಗೂ ಕೂಡ ಬಹಳ ಹತ್ತಿರ ಇರತಕ್ಕಂಥ ಸ್ಥಳ, ಜನರಿಗೆ ಅನುಕೂಲ ಆಗುತ್ತೆ. ಇಲ್ಲಂತಂದ್ರೆ ಕೋಲಾರಕ್ಕೆ ಬನ್ನಿ, ಗೋಲ್ಡ್ ಫೀಲ್ಡ್, ನಿಮಗೆ ಚಿನ್ನನೂ ಸಿಗುತ್ತೆ, ಟೌನ್ಶಿಪ್ ಆಗುತ್ತೆ. ಅಲ್ಲಿಗೆ ಬರೋಣ, ಚಿನ್ನನೂ ಕೊಡಿಸ್ತೀವಿ KGF ನಲ್ಲಿ. ಯಾಕೆ ಚಿನ್ನ ಬೇಡವಾ? ಬರೀ ಆಲೂಗೆಡ್ಡೆ ಹಾಕಿ ಚಿನ್ನ ಬೆಳ್ಕೋತೀರಾ ನೀವು? ಏನ್ ನಿಮ್ ಲೀಡರ್ ಹೇಳ್ದಂಗೆ? ಅದಕ್ಕೆ ಬೇಡ, ಅಲ್ಲಿ ಬರ್ರಿ. 12,000 ಎಕರೆ ಸರ್ಕಾರಿ ಜಮೀನಿದೆ ಅಲ್ಲಿ, ಬನ್ನಿ ಮಾಡಿ. ಆ ಕಡೆಯಿಂದ ತಮಿಳುನಾಡಿನವರನ್ನು ಅಟ್ರಾಕ್ಟ್ ಮಾಡಬಹುದು. ಅಲ್ಲಿ ಟೌನ್ಶಿಪ್ ಆದ್ರೆ ಅಲ್ಲಿಯವರು ವ್ಯಾಪಾರಕ್ಕೆ ಬರ್ತಾರೆ. ಈಗ ಹೊಸೂರಾಗಿದೆ, ನಮ್ಮ ಆನೇಕಲ್ನವರೆಲ್ಲ ಅಲ್ಲಿ ಹೋಗ್ತಾರೆ ವ್ಯಾಪಾರ ಮಾಡ್ಬೇಕಂದ್ರೆ. ಯಾಕಂದ್ರೆ ಇಲ್ಲಿ ಟ್ರಾಫಿಕ್, ಈ ಕಂಜೆಷನ್ನು, ಅದರಿಂದ ಇಲ್ಲಿಗೆ ಬರಲ್ಲ. ಅದ್ರ ಬದಲು ನಾವು ಅಲ್ಲಿ ಹೋಗ್ತೀವಲ್ಲ, ಅದ್ರ ಬದಲಾಗಿ ಅವ್ರು ಇಲ್ಲಿ ಬರ್ತಾರೆ. ಅದಾಗ್ಲಿ. ಇಲ್ಲ ಅಂತಂದ್ರೆ ಬಾಗೇಪಲ್ಲಿ ಹತ್ರ ಮಾಡಿ, ಇಲ್ಲ ತುಮಕೂರಲ್ಲಿ ಮಾಡಿ. ಆದ್ರೆ ಬಿಡದಿ ಹತ್ರನೇ ಯಾಕೆ ಬೇಕು? ಮಾತೆತ್ತಿದ್ರೆ ಇದು ನಂದಲ್ಲ, ಇದು ಕುಮಾರಸ್ವಾಮಿದು. ಆದ್ರೆ ಕುಮಾರಸ್ವಾಮಿ ನಿಮಗೆ ಹಾಕ್ಬೇಕು? ಕುಮಾರಸ್ವಾಮಿಯವರು ಒಂದು ಕಾಲದಲ್ಲಿ ಯಾರೋ ಅವ್ರಿಗೂ ಹೇಳಿದ್ರು, ಅವ್ರಿಗೊಂದು ಐಡಿಯಾ ಬಂತು, ಏನೋ ನಮ್ಮೂರ ಪಕ್ಕದಲ್ಲಿ ಒಂದು ಟೌನ್ಶಿಪ್ ಮಾಡೋಣ ಅಂತೇಳಿ. ಇದು 20 ವರ್ಷದ ಹಿಂದಿನ ಕತೆ. ಆವತ್ತು ಇದೇ ರೈತರು ಯಾವುದೇ ಕಾರಣಕ್ಕೆ ನಮ್ಮ ಭೂಮಿಯನ್ನ ಕೊಡೋದಿಲ್ಲ ಅಂದ್ರು. ರೈತರನ್ನ ವಿರೋಧ ಮಾಡ್ಕೊಂಡು ನಾನೇನು ಮಾಡಲಿ ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಆವತ್ತೇ ಕೈ ಬಿಟ್ರು. ಕೈ ಬಿಟ್ಟ ಮೇಲೆ ಅಲ್ಲಿ ಟೌನ್ಶಿಪ್ನ ಪ್ರಶ್ನೆನೇ ಇರಲಿಲ್ಲ. ಇನ್ನೊಂದು ವಿಷಯ ಏನು ಅಂದ್ರೆ, ನೀವು ಮಲೆನಾಡು ನೋಡಿದ್ದೀರಿ. ಮಲೆನಾಡು ಅಂದ್ರೆ ಅದು ಹಾಸನದ ಅರ್ಧ ಭಾಗ, ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ ಮತ್ತು ಮಂಗಳೂರು, ಕೊಡಗು ಭಾಗಗಳು. ನೀವೇನಾದ್ರೂ ಬೆಂಗಳೂರು ಸುತ್ತ ಮಲೆನಾಡು ನೋಡ್ಬೇಕಂತಂದ್ರೆ ಬೈರಮಂಗಲಕ್ಕೆ ಹೋಗ್ಬೇಕು. ಬೈರಮಂಗಲದಲ್ಲಿ ಹೆಂಗಿದೆ ಅಂತಂದ್ರೆ ಅರ್ಧ ಎಕರೆ ಭೂಮಿಯೂ ಕೂಡ ಹಸಿರಿಲ್ಲದೆ ಇಲ್ಲವೇ ಇಲ್ಲ. ಅಂತ ಹಸಿರಿರ್ತಕ್ಕಂಥ ಭೂಮಿ, ಫಲವತ್ತಾದ ಭೂಮಿ, ಅದರಿಂದಲೇ ಕಿತ್ಕೊಳ್ಬೇಕು. ನೋಡಿ, ರೈತ ಮಕ್ಕಳು ಯಾರೇ ಆಗಿರ್ಲಿ, ರೈತರ ಮಕ್ಕಳ ಕಷ್ಟ, ರೈತರ ಕಷ್ಟ ರೈತರಿಗೆ ಮಾತ್ರ ಗೊತ್ತಾಗೋದು. ನಾನು ಅಂದ್ಕೊಂಡಿದ್ದೇನೆ, ಕೆಂಪೇಗೌಡರ ಮಗ ಶಿವಕುಮಾರ್ ಅವರು ರೈತರು ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂದಮೇಲೆ ರೈತರ ಕಷ್ಟ ಅವ್ರಿಗೆ ಅರ್ಥ ಆಗಲೇಬೇಕು. ಆದ್ರೆ ನೀವು ಕುಮಾರಸ್ವಾಮಿ ಅವ್ರನ್ನ ಪದೇ ಪದೇ ಅವ್ರ ಹೆಸರು ಹೇಳಿ ಹೇಳಿ, ಅವ್ರು ಮಾಡಿದ್ದು ಅದಕ್ಕೆ ನಾನು ಮಾಡ್ತೀನಿ. ಯಾಕೆ ಅವ್ರು ಮಾಡಿದ್ದೆಲ್ಲ ನೀವು ಮಾಡ್ತೀರಾ? ಹೋಗ್ಲಿ, ಕುಮಾರಸ್ವಾಮಿ ಮಾಡಿದ್ದೆಲ್ಲ ನಾನು ಮಾಡ್ಲೇಬೇಕಂತೇಳಿ ಏನಾದ್ರೂ ಚಾಲೆಂಜ್ ಹಾಕೊಂಡಿದ್ದೀರಾ?
ಆಯ್ತಪ್ಪ, ಒಂದು ಕೆಲಸ ಮಾಡು, ಒಂದು 20,000 ಕೋಟಿ ರೈತರು ಸಾಲ ಮನ್ನಾ ಮಾಡಿದ್ರು ಅವ್ರು, ಅದಾದ್ರೂ ಮಾಡಿಬಿಡು. ಯಾಕೆ ಅದು ಬರೋದಿಲ್ಲ ನಿಮಗೆ? ನನಗೆ ಮಾನ್ಯ ಮುಖ್ಯಮಂತ್ರಿಯವರಾದ DK ಶಿವಕುಮಾರನ್ನ ನಾನು ಟೀಕಿಸಬೇಕು ಅಂತ ಅನ್ಸಲ್ಲ ನನಗೆ. ಯಾಕೆ ಗೊತ್ತಾ? ಬಹುಕಾಲದಿಂದ ಮುಖ್ಯಮಂತ್ರಿ ಆಗಬೇಕು 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 ಅಂತಂದ್ರೆ ಅದಕ್ಕೆ ನನಗೂ ಅಂತ ಕ್ಯೂರಿಯಾಸಿಟಿ ಇತ್ತು. ಇಷ್ಟೊಂದು ಹಠ ಹಿಡಿದಿದ್ದಾರೆ, ಏನೋ ಮನಸ್ಸಿನಲ್ಲಿ ಇದೆ ಸಾಧನೆ ಮಾಡ್ತಾರೆ ಅಂತ. ಆದ್ರೆ ಅವ್ರ ಕೈ ಹಾಕಿದ್ದೆಲ್ಲ ಫೇಲ್ಯೂರೇ. ನೀವು ನೋಡ್ತಾ ಬರ್ತಾ ಇರಿ. ನಮ್ಮ ಸರ್ಕಾರ ಇತ್ತು,